ಈಶ್ವರ ಸಣಕಲ ಅಂತ ಒಬ್ರು ಕವಿ ಇದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಈಶ್ವರ ಸಣಕಲ ಅಂತ, ಜಗವೆಲ್ಲವೂ ನಗುತ್ತಿರಲಿ, ಜಗದಳಲು ನನಗಿರಲಿ ಅಂತ. ಅರ್ಥ ಆಯ್ತಾ ನಿಮಗೆ? ಇದು ಅರ್ಥ ಆಯ್ತು ಸರ್. ಜಗತ್ತೆಲ್ಲ ನಗ್ತಾ ಇರಲಿ ಪರವಾಗಿಲ್ಲ, ಆದರೆ ಜಗತ್ತಿನ ಅಳುಲು ಮಾತ್ರ ನನಗಿರಲಿ ಅಂತ. ತುಂಬ ತುಂಬ ಸ್ಟ್ರಾಂಗ್ ವರ್ಡ್ ಸರ್ ಇದು. ಪರವಾಗಿಲ್ಲ, ಆ ಜಗತ್ತಿನ ಎಲ್ಲ ಅಳುಲು ನನಗೊಬ್ಲಿ, ಅದು ಬಟ್ ಜಗತ್ತು ಈ ಜನ ಇಲ್ಲ ಖುಷಿಯಾಗಿರಲಿ. ಹೌದು ಬಹುಶಃ ಹಂಗೆ ನೀವು ಹೇಳ್ತಿದ್ರಿ. ನನಗೇನೋ ಒಂದು ಲಾಸ್ ಆಯಿತು, ಇರಲಿ, ಅವರೇನೋ ಒಂದು ಬೆಳ್ಕೊಂಡಿದ್ದಾರಲ್ಲ. ಅವರಿಂದ ತುಂಬ ಜನಕ್ಕೆ ಸೋಷಲ್ ಮೆಸೇಜ್ ಹೋಗ್ತಾ ಇದೆಯಲ್ವ ಸರ್, ಹೋಗಲಿ. ಈಗ ಒಂದು ಸೀನ್ ಕ್ರಿಯೇಟ್ ಮಾಡೋಣ. ನೀವು ಬಸ್ಸಲ್ಲಿ ಎಲ್ಗೋ ಹೊರಟಿದ್ದೀರಿ, ಬೆಂಗಳೂರಿಗೋ ಅಥವಾ ಇನ್ನೆಲ್ಗೋ ಹೊರಟಿದ್ದೀರಿ, ನೀವು ಜರ್ನಿ ಮಾಡ್ತಾಯಿದ್ದೀರಿ. ನೀವು ಅಂದ್ಕೊಂಡಿರಲಿಲ್ಲ, ಪವಿತ್ರ ಗೌಡವ್ರು ನಿಮ್ಮ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾರೆ, ಒಂದು ಪ್ರಯಾಣಿಕರಾಗಿ, ಪ್ರಯಾಣಿಕರಾಗಿ. ನಿಮಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ನಾವಿಬ್ಬರು ಜೊತೆಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಓಕೆ. ಅವರು ನಿಮ್ಮನ್ನು ನೋಡಿ ಶಾಕ್ ಆಗ್ತಾರೆ, ನೀವು ಅವರನ್ನು ನೋಡಿ ಶಾಕ್ ಆಗ್ತೀರಿ. ಓಕೆ. ಬಟ್ ಇಬ್ರಿಗೂ ಒಂದು ಕಸಿ ಬಿಸಿ ಇರುತ್ತೆ, ಬಟ್ ಒಂದು ಏನೋ ಒಂದು ಫೀಲಿಂಗ್ಸ್ ಇರುತ್ತೆ, ಅದು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ, ಒಂದು ಮೌನ ಇರುತ್ತೆ, ಸೈಲೆನ್ಸ್ ಇರುತ್ತೆ. ಹೌದು. ನಿಮಗೆ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಬಂದರೆ ಏನು ಮಾತಾಡ್ತೀರಿ, ಏನು ಹೇಳ್ತೀರಿ, ಅಥವಾ ಏನು ಕೇಳ್ತೀರಿ ಅಂತ ಒಂದು ಸಂದರ್ಭ ಕ್ರಿಯೇಟ್ ಆದರೆ, ಅಥವಾ ಮೀಟ್ ಆದರೆ ಏನು ಮಾತಾಡ್ತೀರಿ ಆ ಸಂದರ್ಭದಲ್ಲಿ? ಫಸ್ಟ್ ಮಾತು ಸರ್, ಎಲ್ಲರೂ ಹೆಂಗೆ ಮಾತಾಡ್ತಾರೆ ನಾನು ಹಂಗೆ ಮಾತಾಡ್ತೀನಿ. ಚೆನ್ನಾಗಿದ್ದೀರಾ, ಹೇಗಿದೆಯಾ, ಚೆನ್ನಾಗಿದ್ದೀರಾ ಅಂತ ಫಸ್ಟ್ ಮಾತು ಅದೇ ಸರ್. ಅವ್ರು ರಿಪ್ಲೈ ಕೊಟ್ಟರೆ ಓಕೆ, ಐ ವಿಲ್ ಟಾಕ್ ಅಹೆಡ್. ರಿಪ್ಲೈ ಕೊಟ್ಟಿಲ್ಲ ಅಂದರೆ ಐ ವಿಲ್ ಬಿ ಸೈಲೆಂಟ್, ಕೂತ್ಕೊಬಿಡ್ತೀವಿ ಅಷ್ಟೇ. ವೈ ಶುಡ್ ಐ ಡಿಸ್ಟರ್ಬ್? ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ರಿಪ್ಲೈ ಮಾಡಿದ್ರೆ ಐ ವಿಲ್ ಟಾಕ್ ಟು ಹರ್. ಇಫ್ ಶಿ ಇಸ್ ನಾಟ್ ರಿಪ್ಲೈಯಿಂಗ್, ದಟ್ ಮೀನ್ಸ್ ಲೈಕ್ ಶಿ ಡಸಂಟ್ ವಾಂಟ್ ಟು ಟಾಕ್ ಟು ಮೀ. ಸೊ ಡಿಸ್ಟರ್ಬ್ ಮಾಡೋಲ್ಲ, ನಾನು ಎಲ್ಲಿಗೆ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡ್ತೀನಿ. ಓಕೆ, ಫೈನ್. ಈಗ ನೋಡಿ, ಈಗ ನೀವು ಎಲ್ಲಿ, ನಿಮ್ದು ಯಾವ್ದು ಸರ್, ಯು ಪಿನ ಅಲ್ವಾ? ಯು ಪಿಲಿ ಎಲ್ಲಿ? ಗೋರಖ್ಪುರದಲ್ಲಿ ನೀವು ಪಾಠ ಮಾಡ್ತೀರಿ ಅಂತ. ನಿಮ್ಮದು ಲೈಫ್ ರೊಟೀನ್ ಎಲ್ಲ ಹೇಗಿದೆ? ಆಮೇಲೆ ನೀವು ಫ್ರೀ ಟೈಮಲ್ಲಿ ಈಗ ನಿಮಗೆ ಪ್ರೀತಿ ಇದೆ, ಅವ್ರನ್ನ ಮಾತಾಡಿಸ್ತೀರಿ, ಅವ್ರನ್ನ ನಾನು ಈಗಲೂ ಪ್ರೀತಿ ಮಾಡ್ತೀನಿ ಅಂತ, ಅವ್ರದ್ದು ಸಿನಿಮಾಗಳನ್ನ ನೋಡುವಂಥದ್ದು, ಅಥವಾ ಅವ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ತಿಳ್ಕೊಳ್ಳೋವಂಥದ್ದು, ಆ ಥರದ್ದು ಏನಾದ್ರು ಮಾಡ್ತಾ ಇರ್ತೀರಾ? ಅಥವಾ ಅವ್ರ ಲೈಫ್ ಅವ್ರಿಗಪ್ಪ, ನನ್ನ ಲೈಫ್ ನನ್ನ ಪಡೆ ನಾನು ಇರ್ತೀನಿ, ಹಂಗೇನಾದರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಇದೆಯಾ? ಅದ್ರ ಈಗ ಏನಾದರೂ ಸಿನಿಮಾ ಮಾಡ್ತಿರ್ತಾರೆ, ಏನಾದರೂ ವಿಷಯಗಳು ಬರ್ತಾ ಇರ್ತವೆ, ಕೆಲವು ಡಿಸ್ಕಷನ್ ಆಗ್ತಾ ಇರ್ತೀವಿ, ಅದನ್ನೇನಾದ್ರು ವಾಚ್ ಮಾಡ್ತಿರ್ತೀರಾ ಅಥವಾ ಹೇಗೆ? ವೆನೆವರ್ ಅದೇ ತುಂಬ ನೋಡಲೇಬೇಕು ಮನ್ಸು ಬರುತ್ತೆ, ಅನ್ಸುತ್ತೆ, ನೋಡಬೇಕು ಅಂತ ಅನ್ಸುತ್ತೆ, ಆವಾಗ ನೋಡ್ತೀನಿ. ನೀವು ಅವ್ರದ್ದು ಮೆಮೊರೀಸ್, ಫೋಟೋಸು, ವೀಡಿಯೋಸು, ಅಥವಾ ಅವ್ರ ಜೊತೆ ಕಳೆದಿರೋ ಆತ್ಮೀಯ ಕ್ಷಣಗಳದೆಲ್ಲ ಇಟ್ಕೊಂಡಿದ್ದೀರಾ ಅಥವಾ ಎಲ್ಲ ಡಿಲೀಟ್ ಮಾಡಿದ್ದೀರಾ? ಎಲ್ಲ ಡಿಲೀಟ್ ಆಗಿದೆ. ಯಾಕೆ? ಇಟ್ಕೋಬೋದಿತ್ತಲ್ಲ. ಇಲ್ಲ ಸರ್, ಅದರಿಂದ ಬೈ ಚಾನ್ಸ್ ನಾವು ಯಾವಾಗಾದರೂ ನಾನು ಇಮೋಷ್ನಲ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿಬಿಡ್ತಾರೆ, ಅವ್ರ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ. ಅವ್ರ ಪ್ರಾಬ್ಲಮ್ ಆಗಬಾರ್ದಲ್ವ ಸರ್. ಸೊ ಆ ಸಮಸ್ಯೆ ಆಗೋದು ಬೇಡ ಅಂಥೇಳಿ. ಓಕೆ, ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟ್ ಇದೆಯಾ? ಈಗ ನಿಮ್ಮ ಏನು ಒಬ್ಬರೇ ಇದ್ದೀರಿ, ಏನು ತೊಂದರೆ ಇಲ್ಲ ಅಂತ. ಈಗ ನಾಳೆ ಫ್ಯೂಚರ್ ಹಿಂಗೆ ಹೋಗ್ತಾ ಹೋದರೆ ಒಂಟಿಯಾಗಿರ್ತೀರಿ, ಇನ್ನೊಬ್ಬ ಸಂಗಾತಿ ಬೇಕು ಅಂತ ಅನ್ಸುತ್ತಾ ಅಥವಾ ಹಿಂಗೆ? ನನಗೆ ಐ ಆಮ್ ಹ್ಯಾಪಿ ಸರ್, ನಾನು ಐ ಆಮ್ ಹ್ಯಾಪಿ ದ ವೇ. ಈಗ ಮುಂದೆ ನಿಮ್ಮ ಪವಿತ್ರ ಗೌಡ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? ಈಗ ಕೆಲವ್ರಿಗೊಂದು ಆಸೆ ಇರುತ್ತೆ, ಈಗ ನೀವು ಪ್ರೀತಿ ಮಾಡ್ತಿದ್ದೀರಿ, ಅವ್ರು ಮಾಡ್ತಾ ಇದ್ದಾರೋ ಎಲ್ಲ ಗೊತ್ತಿಲ್ಲ, ಅವ್ರು ಚೆನ್ನಾಗಿರಲಿ, ಕೇರ್ ಆಗಿರಲಿ ಅನ್ನೋದು ನೀವು ಬಯಸ್ತೀರಿ. ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಏನಾದರೂ ಒಂದಷ್ಟು ಡ್ರೀಮ್ಸ್, ಭೇಟಿ ಮಾಡೋದಿರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಆ ಥರದ್ದು ಏನಾದ್ರು ಆಸೆಗಳು ಅಥವಾ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಆಸೆ ಅಂದರೆ ಸರ್, ಲೈಕ್ ಬಂದರೆ ಐ ಡೆಫಿನೆಟ್ಲಿ ಐ ಮೀಟ್ ಇಫ್ ಶಿ ವಾಂಟ್ಸ್ ಟು ಮೀಟ್. ಲೈಫ್ಗೇನಾ ಅಥವಾ ಜಸ್ಟ್ ಒಂದ್ಸಲಿ ಭೇಟಿಗೆನಾ? ಇಫ್ ಶಿ ವಾಂಟ್ಸ್ ಟು ಕಮ್ ಪರ್ಮನೆಂಟ್ಲಿ ಐ ಆಮ್ ಆಲ್ವೇಸ್ ರೆಡಿ ಸರ್. ಬಟ್ ಇಫ್ ಶಿ ವಾಂಟ್ಸ್ ಟು ಮೀಟ್ ಆ್ಯಂಡ್ ಟಾಕ್, ಏನೋ ಮನಸ್ಸಲ್ಲಿ ಭಾರ ಇರ್ಬೋದು ಅವ್ರಿಗೆ, ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ಕಡಿಮೆ ಆಗ್ಬೋದು, ಅಂಥದ್ದೆಲ್ಲೂ ಮೀಟ್ ಮಾಡ್ತೀನಿ, ಅದಕ್ಕೆ ತಪ್ಪೇನಿಲ್ಲ. ಅಲ್ಲ, ಅದು ಬಿಟ್ಟು ಮತ್ತೆ ಬೇರೆ ಏನಾದ್ರು ಅವ್ರ ವಿಚಾರ ಸಂಬಂಧಪಟ್ಟಂಗೆ ಮತ್ತೇನಿಲ್ಲ, ಬಂದರೆ ನಾನು ಒಪ್ಕೊಳ್ತೀರಾ? ಪವಿತ್ರ ಗೌಡ ನಿಮ್ಮನ್ನು ಮತ್ತೆ ಪತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಬಂದರೆ ಒಪ್ಕೊಳ್ತೀರಾ, ರಿಸೀವ್ ಮಾಡ್ತೀರಾ? ಎಸ್ ಸರ್, ಡೆಫಿನೆಟ್ಲಿ. ಭಾಳ ಖುಷಿಯಾಗಿ ಗರಿಬಿಚ್ಚಿದ ನವಿಲ್ನಂತೆ ಒಪ್ಕೊಳ್ತೀರಿ. ಈಗಲೇ ಹೇಳ್ದಲ್ವ, ಪ್ರಸಾದ ಯಾರು ಬೇಡ ಅಂತಾರೆ ಅಂತ. ಓಕೆ. ಈಗ ಈ ಪ್ರಕರಣದಲ್ಲಿ ಅವರು ಈಗ ಬೇಲ್ ಸಿಕ್ಕಿದೆ. ಬೇಲ್ ಅಂದರೆ ಅದೇನು ಪ್ರಕರಣ ಇನ್ನೂ ಕಂಟಿನ್ಯೂ ಎನ್ಕ್ವೈರಿ ನಡೀತಾ ಇರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ, ಇನ್ನೂ ಪ್ರೋಸೆಸ್ ತುಂಬ ಇದೆ. ಸೊ ಏನು ಬಯಸ್ತೀರಿ ಅವ್ರಿಗೆ, ಅಥವಾ ಈ ಒಂದು ಪ್ರಕರಣದಲ್ಲಿ ಏನು ಅವ್ರಿಗೆ? ನಾನೊಂದು ಅರಕೆ ಹತ್ಕೊಳ್ತಿದ್ದೀನಿ ಸರ್. ಅರಕೆ? ಓ, ಕೇಸ್ ಸಾಲ್ವ್ ಆದಮೇಲೆ ಆ ಅರಕೆ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಆ ಅರಕೆ ವೇಸ್ಟ್ ಆಗಲ್ಲ ಸರ್, ಸಾಲ್ವ್ ಆಗೇ ಆಗುತ್ತೆ ಕೇಸ್, ಅದು ಪಾಸಿಟಿವಾಗಿ ಸಾಲ್ವ್ ಆಗುತ್ತೆ.
ಸೊ ದೇವರಲ್ಲಿ ಎಲ್ಲಿ ನಿಮ್ಮ ಊರಲ್ಲ ನಮ್ಮ ಊರು. ಅವ್ರಿಗೆ ಒಳ್ಳೇದಾಗಲಿ ಅಂತ. ಯಾರ್ಯಾರು ತಪ್ಪು ಮಾಡಿಲ್ವೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ತಪ್ಪು ಮಾಡಿರೋಕ್ಕೆ ಶಿಕ್ಷೆ ಸಿಕ್ಕಲಿ, ಬಟ್ ತಪ್ಪು ಮಾಡಿರೋ ಯಾರು ತಪ್ಪು ಮಾಡಿಲ್ವೋ ಎಲ್ಲರೂ ಆಚೆ ಬರ್ತಾರೆ ಸರ್. ಮತ್ತು ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತೀರಾ? ಪವಿತ್ರ ಗೌಡ ಅವ್ರು ಜಸ್ಟ್ ಅವ್ರ ಕೋಪ ತೋರಿಸ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಮಾತ್ರ ಮರ್ಡರ್ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ ಸರ್. ಯಾವ ಹುಡುಗಿಗೆ ಕೋಪ ಬರಲ್ಲ ಸರ್? ಒಂದು ಹುಡುಗಿಗೆ ಯಾರಾದರೂ ಕೆಟ್ಟದಾಗ ಮಾತಾಡಿಬಿಟ್ರೆ ತಕ್ಷಣ ಚಪ್ಪಲಿ ತಗೊಂಡು ಹೊಡಿತಾರೆ. ಬಟ್ ಈ ಹುಡುಗಿಗೆ ಎಷ್ಟೊಂದು ದಿವಸದಿಂದ ಅದು ಮನಸ್ಸಲ್ಲಿ ಇಟ್ಕೊಂಡು ಸೈಲೆಂಟಾಗಿದ್ಲು. ಟೈಮ್ ಸಿಕ್ತು, ಒಂದು ಸತಿ ಒಂದು ಎರಡು ಚಪ್ಪಲಿ ಹೊಡೆದ್ರು ಅಷ್ಟೇ. ಬೇರೆ ಇನ್ನು ಯಾವ ಪಾತ್ರನೂ ನನಗೆ ಕಾಣಿಸ್ತಾ ಇಲ್ಲ ಪವಿತ್ರ ಒಂದು ಇದರಲ್ಲಿ. ಕೋಪದಲ್ಲಿ ಎರಡು ಡೆಫಿನೆಟ್ಲಿ ಯಾವ ಹೆಣ್ಣಾದ್ರೂ ಹೊಡಿತಾರೆ ಸರ್. ಬಟ್ ಈಗ ಆ ಫ್ಯಾಮಿಲಿಗೂ ಅನ್ಯಾಯ ಆಗಿದೆ. ಅವ್ನು ತಪ್ಪು ಮಾಡಿದಾನೆ ನಿಜ, ಅಶ್ಲೀಲವಾಗಿ ಮೆಸೇಜ್ ಕಳಿಸಿ ಫಸ್ಟ್ ತಪ್ಪು ಒಂದು ವಾರ್ನ್ ಮಾಡ್ಬೋದಿತ್ತು ಅಥವಾ ಇನ್ನೇನೋ ಹೇಳ್ಬೋದಿತ್ತು. ಸ್ವಲ್ಪ ಇಲ್ಲಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದರೆ, ಕಂಪ್ಲೇಂಟ್ ಕೊಡುವಂಥದ್ದು ಏನಾದ್ರು ಆಗಿದ್ರೆ ಇಷ್ಟೆಲ್ಲ ದೊಡ್ಡರಾದಂಥ ಆಗ್ತಿರ್ಲಿಲ್ವೇನೋ ಅಂತ ಸರ್. ಅದೇ ಹೆಂಗೆ ಹೇಳಿ, ನಾನು ಮಹಾಭಾರತನೂ ಹಂಗೆ ನಡೀತಾ ಅಲ್ವಾ ಸರ್, ರಾಮಾಯಣ ಹಂಗೆ ನಡೀತಾ, ಹೆಣ್ಣಿಗೋಸ್ಕರನೇ. ಸೊ ಅದು ನಡೆದೋಗಿದೆ. ಆ ಮೂಮೆಂಟಲ್ಲಿ ಆ ಥಾಟ್ ಬಂದಿದೆಯೋ ಏನೋ ಬಂದಿಲ್ವೋ ಗೊತ್ತಿಲ್ಲ, ನಡೆದೋಗಿದೆ. ನೋಡೋಣ ರಿಸಲ್ಟ್ ಏನಾಗುತ್ತೆ. ಬಟ್ ಪಾಸಿಟಿವ್ ಆಗಿ ಆಗುತ್ತೆ ಸರ್ ನನ್ನ ಪ್ರಕಾರ, ಅದೇ ನನ್ನ ದೇವ್ರ ಪ್ರಕಾರ. ಮತ್ತು ಆ ಕುಟುಂಬಕ್ಕೂ ನ್ಯಾಯ ಸಿಗಬೇಕಲ್ಲ. ಆ ಕುಟುಂಬ ನೋಡಿ ಸರ್, ಸ್ಟಾರ್ಟ್ ಮಾಡಿದ್ದು ಯಾರು ಫಸ್ಟ್ ಹೇಳಿ? ಸ್ಟಾರ್ಟ್ ಮಾಡಿದ್ದು ಯಾರು? ಪವಿತ್ರ ಗೌಡ ಅಲ್ಲವಾ? ಅಲ್ಲ ಸರ್, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದಲ್ವ. ನೀವು ತಪ್ಪು ಸ್ಟಾರ್ಟ್ ಮಾಡಿದ್ರೆ ತಪ್ಪು ಸಹಿಸೋವರೆಗೂ ತಾಕತ್ತಿರ್ಬೇಕು ನಿಮಗೆ. ಇವಾಗ ನಾನು ತಪ್ಪು ಮಾಡಿದ್ರೆ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂತ ನನಗೆ ಅಂತ ತಾಕತ್ತಿರಬೇಕು. ಸೊ ಅವರು ತಪ್ಪು ಮಾಡಿದ್ದಾರೆ. ಐ ಆಮ್ ಸೋ ಸಾರಿ ಟು ದಟ್ ಫ್ಯಾಮಿಲಿ, ಬಟ್ ತಪ್ಪು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಫೇಸ್ ಮಾಡಿ.